ಗೈಸ್ ಇವಾಗ ನಮ್ಮ ಸ್ನೇಹಿತರ ಬಂದು ಎಲ್ಲ ಒಂದು ರೌಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಬೀಚಲ್ಲಿ ಆಟ ಆಡೋಂತ ಬಂದ್ವಿ. ಸಿಕ್ಕಾಪಟ್ಟೆ ಗಾಳಿ ಕೇಳಿಸಲ್ಲ ನಿಮಗೆ, ಆದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಎಲ್ಲರೂ ಸಿಕ್ಕಾಪಟ್ಟೆ ಗಾಳಿ ಇದೆ. ಇವಾಗ ಇಲ್ಲಿಂದ ಕಾಪುಗೆ ಹೋಗೋ ಪ್ಲ್ಯಾನ್ ಇದೆ ನಮ್ಮದು. ನೋಡಿ ಇದೆ ನಾವು ಮಾಡಿರೋ ಅಷ್ಟೇ. ಅಲ್ಲಿ ಇನ್ನೊಂದು ಬ್ಯಾಚ್ ಕೂತವ್ರೆ ನಮ್ದು ಈ ಕಡೆ. ಜಾಬ್ ಭಾಳ ಆಗ್ಬಿಡ್ತೀರಾ ಬಿಡು ನೀವು. ಇವ್ರಿಗೆ ಜೋಕಾಲಿ ಕೂರಿಸ್ಬಿಟ್ಟು ಜೊತೆಗೆ ವಾಲಿಬಾಲ್ ತಿಂದಿದ್ವಿ. ವಾಲಿಬಾಲ್ ಜೊತೆಗೆ ಲಗೋರಿ ಆಡ್ತಿದ್ವಿ. ಎಗ್ರಿಕೊಬಿಟ್ಟಲ್ಲ ಬ್ರೋ. ಯಾಕೆ ಬ್ರೋ ಬಾಯ್ ಬರ್ತಾ ಸೈಕ್ ಮಾಡಾಕ್ತೀರಾ ಏನು ಬ್ರೋ ನೀನಾ? ಇವ್ರು ಶುರು ಹಚ್ಕೊಂಡವ್ರೆ. ಏ ಬ್ರೋ ಹಂಗ ಗೈಸ್ ಇವಾಗ ಕಾಪು ಬೀಚ್ ನೋಡೋಣ ಅಂತ ಬಂದಿದ್ದೀವಿ. ಹಾಂ ಏನಾಕಿಲ್ಲ ನೀನು ಮೊಬೈಲ್ ಟಾರ್ಚ್ ಹಿಡಿಯೋ. ಒಂದೊಂದು ಮುತ್ತು ಇದಿರಲಿ. ಇದು ಲೈಟ್ ಹೌಸು, ಕಾಪು ಲೈಟ್ ಹೌಸು. ಹ್ಞೂ ಬ್ರೋ ತೆಗಿತೀನಿ ಬ್ರೋ. ಹಾಂ ಅದೇ ಬ್ರೋ ಲೈಟು ಹೋಗ್ಬೋದು. ಗಾಳಿಪಟ ಸಾರಿ ಗಾಳಿಪಟ. ಇಶಾ ಬೀಚಲ್ಲಿ ಆಡಿದೆ ಅಷ್ಟೇ ತನಕ. ರೈನ್ ಡ್ಯಾನ್ಸ್ ಆಡಿದೆ. ಹೆಂಗಿತ್ತು? ಇವಾಗ ಉಡುಪಿ ಮುಗೀತು. ನೆಕ್ಸ್ಟ್ ಎಲ್ಲಿಗೋ ಪ್ಲ್ಯಾನ್ ಒಂದೇ, ಪಾಂಡಿಚೇರಿ. ಬ್ರೋ ನೆಕ್ಸ್ಟ್ ನೀವು ಬರ್ತೀರಾ ಏನೋ? ಬರಲೇಬೇಕು. ಹಾಂ ಬ್ರೋ ನೀನು ನಿಂದಂತೂ ಡೌಟೇ ಬಿಡು ಬ್ರೋ. ಯಾಕೆ ಅಲ್ಲ ಈ ನನ್ನ ಮಗ ಎಷ್ಟು ಗೋಳಿ ಕೊಡೋನೆ ಅಂದರೆ ಆ ರೇಂಜ್ ಗೋಳಿ ಕೊಡೋಣ. ನೀವು ಸಮಾಧಾನ ಮಾಡ್ತೀನಿ ನೋಡು. ಬೇಜಾರಾಯ್ತಾ ಮಚ್ಚ? ಹೋಗಲೇ
ಸಮಾಧಾನ ಮಾಡ್ತೀನಿ ಇರೋ. ಪ್ರಜ್ವಲ ಅಂತ ಇವ್ರ ಹೆಸರು. ನಾವು ನಮ್ಗೆ ಹೇಳೋಣ ಹೇಳಬ್ರ ಆಯ್ತು ನಿಮ್ಮ ಹೆಸರು ಹೇಳ್ಬಿಟ್ಬ್ರ ನೀನೆ. ಪ್ರಜ್ವಲ್ ಸ್ಕ್ವೇರ್. ಎಲ್ಲ ಕಡೆ ಕಮರ್ಷಿಯಲ್ ಆಗ್ಬಿಟ್ಟಿದೆ. ಗಾಯ್ಸ್ ಇದನ್ನು ನೋಡಿ, ಇಲ್ಲಿ ಚೇರ್ ಹಾಕಿದ್ದಾರೆ. ಓಕೆನಾ, ಇಲ್ಲಿ ಕುತ್ಕೊಳ್ಳೋಕ್ಕೂ ಪ್ಯಾಂಟ್ ಯೂಸ್. ಎಲ್ಲಿಗೆ ಬಂದಿದೆ ನಮ್ಮ ದೇಶ. ಗಾಯ್ಸ್ ಇನ್ನೊಂದು ಏನು ಗೊತ್ತಾ ಪ್ರಾಬ್ಲಮ್ ನಮಗೆ, ಎಲ್ಲೋದ್ರೂ ಈ ಥರ ಕಪಲ್ ಸಿಗ್ತಾರೆ. ಯಾಕೆ ಅಂತ ಗೊತ್ತಿಲ್ಲ, ಎಲ್ಲೋದ್ರೂ ಅವರೇ ಸಿಗ್ತಾರೆ ನಮಗೆ. ಅಲ್ಲ ಏನಕ್ಕೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಒಂದೇ ಒಂದು ಪ್ರಾಬ್ಲಮ್ ಇಲ್ಲ, ನಾವು ಸಿಗ್ತಾರಲ್ಲ ನಮ್ಮ ಮುಂದೆ ಬಂದು ಎಲ್ಲ ಕಡೆ ಬಟ್ಟೆ ಉಡಿಸ್ತಾರೆ. ಇದೊಂದೇ ಕಡೆ ಇಲ್ಲ. ಅದು ಹೆಂಗೆ ಗೊತ್ತಾ ಬ್ರೋ, ಅದು ಏನು ಗೊತ್ತಾ, ನಮ್ಮ 97 ಸುಭಾಷ್ ನಕ್ಕಲ್ಲಿ ಅವರು ಒಂದು ವಿಡಿಯೋದಲ್ಲಿ ಏನು ಗೊತ್ತಾ, ಹುಡುಗಿ ಏನು ಸಖತ್ತಾಗಿ ಕೈ ತೊಳೆದು ಮುಟ್ಟಬೇಕು, ನಂದಿನಿ ಹಾಳ್ತಾರೆ ಹೇಳ್ತಾರೆ. ಹುಡುಗ ಆಡಿದ್ರು ಕಳ್ಸಿದ್ರು ಇಬ್ರು ಕೋಲಾಟ ಆಡ್ತಾರೆ. ಕೋಲಾಟ ಬ್ರೋ, ಕಯಾದು ಎಂತ ಮಗನಿಗೆ ಜನ್ಮ ಕೊಟ್ಟಿದ್ದೀಯ ನೀನು. ಮತ್ತೆ ಶುರು. ಬೆಡ್ ಮೇಲೆ ಇತ್ತಲ್ಲ ರುಚಿಯಾಗಿರುತ್ತಂತ. ಬೀಚ್ಗೆ ಹೋಗ್ಬಿಡೋಣ. ಇಲ್ಲ ನಿಲ್ಸಪ್ಪಿ, ಇದೆಲ್ಲಿ ಮಲ್ಪೆಗೆ ಹೋಗ್ತಾ ಇದೀವಾ? ಅದಲ್ವಾ ಬ್ರೋ ಮಲ್ಪೆದ್ ಇದು ಫಿಶ್ ಯಾರ್ಡ್. ಒಂದು ವಿಡಿಯೋ ಚಂದ ಮಾಡಿ ಜೂಮ್ ಹಾಕಿ ಅಲ್ಲೇ ಹೋಗೋಣ ಬನ್ನಿ ಬ್ರೋ. ಹಂಗೆ ಒಳ್ಳೆ ಬೇಕು ಅಷ್ಟು ದೂರ ಬಂದ್ಬಿಟ್ಟು ಅದಕ್ಕೆ ಬೇಗ ಹೊಡ್ತೀವಿ. ಒಂದು 12 ಗಂಟೆಗೆ ಹೋಗ್ತೀವಿ. ರಕ್ಷಿತ್ ಶೆಟ್ಟಿ ಇಲ್ಲೇ ಒಳಗೆ ಕುತ್ಕೊಂಡು ಬರೀತಿರೋದಂತ ಸ್ಟೋರಿ. ಹೌದಾ? ಬೋಟ್ ಒಳಗಡೆ. ನಿನ್ಗೆ ಯಾವಾಗ ಹೇಳಿದ್ರು ಬಂದು? ನಿನ್ನೆ ಕಾಲ್ ಮಾಡಿದ್ರಲ್ಲ, ಏ ಶೆಟ್ರೆ ಎಲ್ಲಿ ಕಾಣಲಿಲ್ಲ ಅಂತಂದೆ. ಇಲ್ಲೇ ಬೋಟಲ್ ಬರೀತಾ ಇದೀನಿ ಮಗ ಅಂತಂದ. ಏನೋ ಡೈಲಾಗ್ ಹೊಡಿತಾನೆ, ಹೇಳೋಣ ಏನಣ್ಣ. ರಕ್ಷಿತ್ ಶೆಟ್ಟಿ ಅಲ್ಲಿ ಕುತ್ಕೊಂಡು ಸ್ಟೋರಿ ಬರೀತಿದ್ದಾನೆ. ನಿನ್ನೆ ಕೇಳ್ದೆ, ಬ್ರೋ ಬೇಜಾರಾಯ್ತಾ ಬ್ರೋ ರಶ್ಮಿಕಾ ಬಂದ್ರೆ ನಮ್ಗೆ ಇದು ಅಂತ. ಅದಕ್ಕೆ ಏನಂದ್ರು ಗೊತ್ತಾ? ಏನಂದ್ರು? ಬಂದ್ರೆ ಬರುತ್ತೆ, ಹೋದ್ರೆ ಶಾಕ್ ಆಗ್ಬೇಡಿ ಅಂತಂದ್ರು. ಅಷ್ಟೇನಾ? ಬೇರೆ ಹೇಳಿಲ್ವಾ? ಒಳ್ಳೇದಾಗ್ಲಿ ಬ್ರೋ. ಇವಾಗ ಯಾವ ಕಡೆ ಹೊರಟಿದ್ದೀರಾ? ಸೂರತ್ ಕಲ್. 2 ದಿನ ಜೊತೆಗಿದ್ದು ಇವಾಗ ಇವರ ಅಕ್ಕರ ಮನೆಗೆ ಇಲ್ಲಿ ಇದೆಯಂದು ಸೂರತ್ ಕಲ್ಗೆ, ಅಲ್ಲಿಗೆ ಹೋಗ್ತಿದ್ದಾರೆ ಅವರು. ನಾವು ನೆಕ್ಸ್ಟು ಬೆಂಗಳೂರು ಕಡೆ ನಾವು ಹೋಗ್ತಿದ್ದೀವಿ. ವಿಷಯ ರೋಡ್ ಮಾಡಿರೋದು ಹೋಗಿ ಕಾಣಲ್ಲ. ಮತ್ತೆ ಬಾಯ್ಸ್ ಥ್ಯಾಂಕ್ ಯು ಸೋ ಮಚ್. ಸೇಮ್ ಟು ಯು ಬ್ರೋ. ಬಾಯ್ ಬ್ರೋ. ಬಾಯ್ ಬ್ರೋ. ನಿಧಾನ ಬ್ರೋ. ಬಾಯ್ ಬ್ರೋ, ಹುಷಾರ್ ಬ್ರೋ. ಸಿಗೋಣ ನೆಕ್ಸ್ಟ್ ಬೆಂಗಳೂರಲ್ಲಿ. ನಿನ್ ಗಾಡಿ ಮಾರಕ್ಕೆ ಇರ್ತೀನಿ ನಾನು. ಇಲ್ಲ ಕಾಫಿ ಕೋ ಇದ್ರೆ ಕೊಡಿ ಇಲ್ಲೊಂದು. ಸರಿ ಗಾಯ್ಸ್, ಸಿಕ್ಕ ನೆಕ್ಸ್ಟ್. ಕಾಫಿ ಕೋ. ಸೇಫ್ ಜರ್ನಿ, ಹುಷಾರಾಗಿ ಹೋಗಿ. ಓಕೆ ಬ್ರೋ, ಬಾಯ್, ಟೇಕ್ ಕೇರ್.